ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ. ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಇನ್ನು ಯಾಕೆ ತಡ, ಬ್ಲಾಗನ್ನು ನೋಡ್ಕೊಂಬರೋಣ ಬನ್ನಿ. ಇವತ್ತಿನ ಬ್ಲಾಗಲ್ಲಿ ನಾನು ದಾಳಿಂಬೆ ಹಣ್ಣು, ಅದಕ್ಕಿಂತ ಮುಖ್ಯವಾಗಿ ಅದರ ಸಿಪ್ಪೆಯ ಉಪಯೋಗವನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ಇಷ್ಟೆಲ್ಲ ಉಪಯೋಗ ಇದೆ ಅಂತ ಹೇಳಿದರೆ ನೀವು ಖಂಡಿತವಾಗ್ಲೂ ಇದನ್ನು ಬಿಸಾಡೋದಿಲ್ಲ. ದಾಳಿಂಬೆ ಹಣ್ಣನ್ನು ಬಿಡಿಸಿ ಹಣ್ಣನ್ನೆಲ್ಲ ಅಂದರೆ ಬೀಜ ಎಲ್ಲ ತಿಂದು ಸಿಪ್ಪೆಯನ್ನು ಬಿಸಾಡ್ತೇವೆ. ಸಿಪ್ಪೆಯಲ್ಲಿ ಆರೋಗ್ಯದ ಗುಟ್ಟು ಇದೆ ಅಂತ ಗೊತ್ತಾದ್ರೆ ನೀವು ಇದನ್ನ ಮುಂದೆ ಖಂಡಿತವಾಗ್ಲೂ ಬಿಸಾಡುವುದಿಲ್ಲ. ಬಿಸಾಡ್ಲೂಬೇಡಿ. ಏನೆಲ್ಲ ಉಪಯೋಗ ಇದೆ ಅಂತ ನಾನಿಲ್ಲಿ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ. ದಾಳಿಂಬೆ ಹಣ್ಣು ನೋಡ್ತಾ ಇರ್ಬೋದು ನೀವು. ಇದನ್ನ ಕಟ್ ಮಾಡೋದು ಕೂಡ ಒಂದು ಕಲೆ. ಅದನ್ನು ಕೂಡ ಇಲ್ಲಿ ತೋರಿಸ್ತೇನೆ ನೋಡಿ. ಒಂದು ಚೂರಿ ತಗೊಳ್ಳಿ, ಅದಕ್ಕೆ ಈ ರೀತಿ ಗೆರೆಯನ್ನ ಹಾಕೊಳ್ಳಿ. ಹಣ್ಣಿನ ಮೇಲೆ ಯಾವ ರೀತಿ ಹಾಕ್ತಿದ್ದೇನೆ ಅದೇ ತರ ಹಾಕಿ ಆರಾಮಾಗಿ ಬಿಡಿಸ್ಕೋಬಹುದು. ನೀರೆಲ್ಲ ಇಳಿಯುವುದಿಲ್ಲ. ಇಲ್ಲದ್ರೆ ಮಧ್ಯಕ್ಕೆ ಕಟ್ ಮಾಡಿದ್ರೆ ಅಲ್ಲಿ ನೀರು ಇಳಿತದೆ. ಹಣ್ಣಿನ ನೀರು ಎಲ್ಲ ಕಡೆ ಇಳಿದು ಹಾಳಾಗ್ತದೆ ಹಣ್ಣು. ಈ ರೀತಿ ಕಟ್ ಮಾಡಿದ್ರೆ ನೀವು ಆರಾಮಾಗಿ ಬೀಜ ಸಮೇತ ಬಿಡಿಸ್ಕೊಳ್ಬಹುದು. ನೋಡ್ಲಿಕ್ಕೂ ಸುಂದರವಾಗಿರ್ತದೆ. ನೋಡಿ, ಈ ತರ ಗೀಟ್ ಹಾಕೊಂಡು ಒಂದೇ ಒಂದು ಟರ್ನ್ ಮಾಡ್ಕೊಂಡ್ರೆ ಸಾಕಾಗ್ತದೆ. ಅದರ ಸಿಪ್ಪೆ ಮೇಲಕ್ಕೆ ಬರ್ತದೆ. ನಂತರ ಈ ತರ ಗೀಟ್ ಹಾಕೊಳ್ಳಿ. ಎಲ್ಲಿ ನೀವು ಅದರ ಕೊನೆ ಇದೆಯಲ್ಲ ಅಲ್ಲಿಗೆ ಉದ್ದುದ್ದಕ್ಕೆ ಒಂದೊಂದು ಗೀಟ್ ಹಾಕೊಳ್ಳಿ. ಬಿಡಿಸ್ಲಿಕ್ಕೂ ಕೂಡ ತುಂಬಾ ಸುಲಭ. ಈಗ ನಂದೆಲ್ಲ ಗೀಟ್ ಹಾಕಿ ಆಯ್ತು. ನಂತರ ಇದನ್ನ ಅಂದ್ರೆ ಇದರ ತುದಿಯನ್ನ ತಿರುಗಿಸ್ಕೊಡಿ, ಒಂದು ಟರ್ನ್ ಮಾಡ್ಕೊಳ್ಳಿ. ನೋಡಿ, ಆರಾಮಾಗಿ ಓಪನ್ ಆಗ್ತದೆ. ಎಷ್ಟು ಚೆನ್ನಾಗಿ ಬಂತಲ್ಲ, ಮುಚ್ಚಳ ತೆಗ್ದಾಗೆ ಬರ್ತದೆ. ನೋಡಿ, ನೋಡ್ಲಿಕ್ಕೆ ಕೂಡ ಚಂದ ಕಾಣ್ತದೆ. ಇದನ್ನು ನೀವು ಸಲಾಡ್ ಮೇಲೆಲ್ಲ ಇಟ್ಕೋಬಹುದು. ಈಗ ಬಿಡಿಸ್ಲಿಕ್ಕೂ ಕೂಡ ತುಂಬಾ ಸುಲಭ. ಎಲ್ಲೆಲ್ಲಿ ಗೀಟ್ ಹಾಕಿದಿರಿ ನೋಡಿ ಅಲ್ಲಲ್ಲೇ ಬಿಡಿಸ್ಕೊಳ್ಳಿ. ಒಂಥರ ಹೂವಿನ ತರ ಬಿಡಿಸ್ಕೊಳ್ತದೆ. ನಂತರ ಇದರ ಹಣ್ಣನ್ನೆಲ್ಲ ಬೀಜವನ್ನೆಲ್ಲ ತೆಗೆದುಕೊಳ್ಳಿ. ಈ ಬೀಜದಿಂದ ನೀವು ಜ್ಯೂಸ್ ಮಾಡ್ಬೋದು, ಮತ್ತೆ ಸಲಾಡ್ ಮಾಡ್ಬೋದು. ನೀವು ಹೇಗೆ ಯೂಸ್ ಮಾಡ್ತೀರಂತ ನನಗೆ ತಿಳಿಸ್ಕೊಡಿ. ಅಂದ್ರೆ ಹಣ್ಣನ್ನ ಯಾವ ರೀತಿ ಯೂಸ್ ಮಾಡ್ತೀರಿ ಖಾಲಿ ತಿನ್ಲಿಕ್ಕೆ. ಮತ್ತೊಂದು ಹೇಳ್ಬೇಕಂದ್ರೆ, ಈ ಹಣ್ಣನ್ನ ತಿನ್ನೋದ್ರಿಂದ ನಿಮ್ಮ BP ಕಂಟ್ರೋಲ್ಗೆ ಬರ್ತದೆ. ಇದು ನನ್ನ ಅನುಭವ ನಿಮ್ಗೆ ಹೇಳ್ತಾ ಇದ್ದೇನೆ. ಯಾರಿಗಾದ್ರೂ BP ಹೈ ಹೋಗ್ತಾ ಇದೆ ಅಂತ ಹೇಳಿದ್ರೆ ಈ ಹಣ್ಣನ್ನ ಕೂತ್ಕೊಂಡು ಒಂದೊಂದು ಬೀಜ ತಿನ್ಕೊಳ್ಳಿ, ತಕ್ಷಣಕ್ಕೆ ಕಂಟ್ರೋಲ್ಗೆ ಬರ್ತದೆ. ಹಾಗೆ ಜ್ಯೂಸ್ ಮಾಡ್ಕೊಂಡು ಕೂಡ ಕುಡಿಬಹುದು. ಮಕ್ಕಳಿಗೆಲ್ಲ ತುಂಬಾ ಒಳ್ಳೇದು. ಫೈಬರ್ ಕಂಟೆಂಟ್ಸ್ ಎಲ್ಲ ಇದೆ ಇದರಲ್ಲಿ. ಆದ್ರಿಂದ ಜ್ಯೂಸ್ ಕೂಡ ಮಾಡೋದು ಹೇಗಂತ ಗೊತ್ತಿದೆ ತಾನೆ. ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಜ್ಯೂಸ್ ರೆಡಿ ಆಗಿದೆ. ಈಗ ಹಣ್ಣಿನ ಬಗ್ಗೆ ಆಯ್ತು. ಸಿಪ್ಪೆಯಲ್ಲಿ ತುಂಬಾ ಬಗೆಯ ಉಪಯೋಗ ಇದೆ. ಸಿಪ್ಪೆಯನ್ನ ನೀವು ಖಂಡಿತವಾಗ್ಲೂ ಇದನ್ನ ಬಿಸಾಡ್ಲೇಬೇಡಿ. ಇದನ್ನ ಏನ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೇನೆ. ನೋಡಿ, ಈ ಸಿಪ್ಪೆಯನ್ನ ನೀವು ಚೆನ್ನಾಗಿ ಬಿಡಿಸಿ ಅದನ್ನ ಒಣಗಿಸ್ಕೊಳ್ಬೇಕು. ಒಂದು ಪ್ಲೇಟಲ್ಲಿ ಅಥವಾ ಪೇಪರಲ್ಲಿ ಹಾಕಿ ಧೂಳಿಲ್ಲದ ಕಡೆ ಇದನ್ನ ಬಿಸಿಲಲ್ಲಿಟ್ಟು 3 ರಿಂದ 4 ಗಂಟೆ ಒಣಗಿಸ್ಕೊಳ್ಳಿ. ನೋಡಿ, ಈ ರೀತಿ ಆಗ್ತದೆ. ನಂತರ ಇದನ್ನ ನೀವು ಡಬ್ಬಿಯಲ್ಲಿ ಇಟ್ಕೊಂಡು ಇದರ ಕಷಾಯ ಮಾಡ್ಬೋದು, ಟೀ ಮಾಡ್ಬೋದು, ತಂಬುಳಿ ಮಾಡ್ಬೋದು. ಮತ್ತೆ ಬಾಯಲ್ಲಿ ಹುಣ್ಣಾಗಿದ್ರೆ ಅದನ್ನ ಎರಡು ತುಂಡನ್ನ ಹಾಕಿ ಕಷಾಯ ಮಾಡಿ ಬಾಯಿ ಮುಕ್ಕಳಿಸಿದ್ರೆ ಬಾಯಿ ಹುಣ್ಣೆಲ್ಲ ಕ್ಲೀನ್ ಆಗ್ತದೆ. ಹಾಗೆ ನಿಮ್ಗೆ ಏನಾದ್ರೂ ಲೂಸ್ ಮೋಷನ್ ಅಂದ್ರೆ ಆಮಶಂಕೆ ಸ್ಟಾರ್ಟ್ ಆದ್ರೆ ನೋಡಿ ಈ ತರ ಮಾಡ್ಕೊಳ್ಳಿ. 1-2 ತುಂಡು ಸಾಕಾಗ್ತದೆ. 1 ಗ್ಲಾಸ್ ನೀರಿಗೆ ಹಾಕೊಂಡು ಇದನ್ನ ಒಂದು ಚೂರ್ ಜೀರಿಗೆ ಹಾಕಿ ಕುದಿ ಬರ್ಸ್ಬೇಕು. ಒಳ್ಳೆ ಕುದಿ ಬಂದ ನಂತರ ಇದನ್ನ ಒಂದು ಅರ್ಧ ಲೋಟ ನೀವು ಊಟದ ಮೊದಲು ಕುಡೀರಿ. ಆದ್ರೆ ಬಿಸಿಯನ್ನು ಕುಡಿಬೇಡಿ. ಲೂಸ್ ಮೋಷನ್ ಸ್ಟಾರ್ಟ್ ಆದ್ರೆ ಬಿಸಿ ಕುಡಿಲೇಬಾರ್ದು. ತಣಿಸಿ ಕುಡಿಯಿರಿ. ನಿಮ್ಮ ಲೂಸ್ ಮೋಷನ್ ಎಲ್ಲ ಅಲ್ಲಿಗೆ ನಿಂತು ಹೋಗ್ತದೆ. ಹಾಗೆ ಈಗ ತಂಬುಳಿ ಮಾಡ್ಬೋದು. ನೋಡಿ, ತಂಬುಳಿಗೆ ಏನಿಲ್ಲ, 1 ತುಂಡು ಅಥವಾ 2 ತುಂಡು ಹಸಿಯಲ್ಲಿ ಕೂಡ ಮಾಡ್ಬೋದು, ಒಣಗಿಸಿಟ್ಟದ್ರಲ್ಲಿ ಕೂಡ ಮಾಡ್ಕೋಬಹುದು. ಇಲ್ಲಿ ನಾನು ಹಸಿ ಸಿಪ್ಪೆಯನ್ನ ಹೇಗೆ ಮಾಡುದು ತಂಬುಳಿ ಅಂತ ತೋರಿಸ್ಕೊಡ್ತೇನೆ ನೋಡಿ. ಇದರ ಮೇಲ್ಗಡೆ ಇರುವಂತಹ ಬಿಳಿ ಎಲ್ಲ ಸಿಪ್ಪೆ ಇದೆ ನೋಡಿ, ಅದನ್ನೆಲ್ಲ ತೆಗೆದು ಬಿಡಿ. ತೆಗೆದು ಇದನ್ನ ಚಿಕ್ಕ ಚಿಕ್ಕ ಚೂರುಗಳಾಗಿ ಮಾಡ್ಕೊಳ್ಬೇಕು. ನಿಮ್ಗೆ ಹೇಗೆ ಕಟ್ ಮಾಡ್ಲಿಕ್ಕೆ ಆಗ್ತದೆ ಆ ತರ ಕಟ್ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕ ಚೂರುಗಳಾಗಿ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೇನೆ. 1 ಅಥವಾ 2 ತುಂಡು ಸಾಕಾಗ್ತದೆ. ನೋಡಿ, ಇಷ್ಟು ಚಿಕ್ಕ ಚೂರುಗಳಾಗಿ ಮಾಡಿಕೊಂಡಿದ್ದೇನೆ. ನಂತರ ಒಂದು ಬಾಣಲೆಡಿ 2 ಸ್ಪೂನ್ ಅಷ್ಟು ತುಪ್ಪ ಹಾಕಿ. ತುಪ್ಪ ಹಾಕಿದ್ರೆ ಒಳ್ಳೇದು, ಟೇಸ್ಟ್ ಚೆನ್ನಾಗಿರ್ತದೆ. ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನ್ ಅಷ್ಟು ಕರಿಮೆಣಸನ್ನ ಹಾಕಿ. ಹಸಿಮೆಣಸಿದ್ರೆ ಅದನ್ನು ಕೂಡ ಬೇಕಾದ್ರೆ ಹಾಕೋಬಹುದು ಕರಿಮೆಣಸಿನ ಬದಲು. ನಂತರ ನೀವು ಕಟ್ ಮಾಡಿ ಇಟ್ಕೊಂಡ ದಾಳಿಂಬೆ ಸಿಪ್ಪೆ ಇದೆಯಲ್ಲ ಅದನ್ನ ಇದಕ್ಕೆ ಹಾಕಿ ಒಳ್ಳೆ ಫ್ರೈ ಮಾಡ್ಕೊಳ್ಬೇಕು. ಒಳ್ಳೆ ಪರಿಮಳ ಬರುವವರೆಗೆ ಇದನ್ನ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿದೆ ನೋಡಿ. ಈಗ ಇದಕ್ಕೆ ನಾನು ಒಂದು 1/4 ಕಪ್ನಷ್ಟು ತೆಂಗಿನ ತುರಿಯನ್ನ ಹಾಕ್ತಾ ಇದ್ದೇನೆ. ಅದನ್ನ ಕೂಡ ಅಂದ್ರೆ ಗ್ಯಾಸ್ ಅನ್ನು ಆಫ್ ಮಾಡಿದ್ದೇನೆ ನಾನೀಗ. ಆಫ್ ಮಾಡಿದ ನಂತರ ತೆಂಗಿನ ತುರಿ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ.
ಇದು ಕೂಡ ಫ್ರೈ ಆಗಿದೆ. ಇದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕಿ ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಅಂದರೆ ರುಬ್ಕೊಳ್ಳಿ, ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಬೇಕು. ನಂತರ ಒಂದು ಪಾತ್ರೆಯಲ್ಲಿ ನೀವು ಮೊಸರನ್ನ ಬೀಟ್ ಮಾಡಿ ಇಟ್ಕೊಳ್ಳಿ. ದಪ್ಪ ಮೊಸರು ಇದು. ಅದನ್ನು ಬೀಟ್ ಮಾಡಿ ಇಟ್ಕೊಂಡು ನಂತರ ಅದಕ್ಕೆ ನೀವು ರುಬ್ಬಿಟ್ಕೊಂಡ ದಾಳಿಂಬೆ ಸಿಪ್ಪೆಯ ಮಸಾಲೆ ಇದೆಯಲ್ಲ ಅದನ್ನೆಲ್ಲ ಹಾಕಿ ಕರಡಿಸಿ ಇಟ್ಕೊಳ್ಳಿ. ಇದಕ್ಕೆ ಒಂದೀಗ ಒಗ್ಗರಣೆಯನ್ನು ಕೊಟ್ಬಿಡಿ. ಒಗ್ಗರಣೆಗೆ ತುಪ್ಪ, ಸಾಸಿವೆ, ಕೆಂಪು ಮೆಣಸು, ಕರಿಬೇವು ಹಾಕಿ ಒಗ್ಗರಣೆಯನ್ನು ಅದಕ್ಕೆ ಹಾಕಿಬಿಡಿ. ದಾಳಿಂಬೆ ಸಿಪ್ಪೆಯ ತಂಬುಳಿ ರೆಡಿಯಾಗಿದೆ. ಇದನ್ನು ನೀವು ಅನ್ನಕ್ಕೆ ಹಾಕಿ ತಿನ್ನಿ. ಅಂದರೆ ಇದು ಹೊಟ್ಟೆ ಉಬ್ಬರ, ಅಜೀರ್ಣ ಎಲ್ಲ ಇದ್ದರೆ ಅದಕ್ಕೂ ಕೂಡ ತುಂಬ ಒಳ್ಳೆಯದು. ಇಲ್ಲದೆ ನಾರ್ಮಲ್ ಆಗಿ ನೀವು ಇದನ್ನು ಆಗಾಗ ಮಾಡ್ಕೊಂಡು ತಿನ್ಬೋದು, ದೇಹಕ್ಕೆ ತುಂಬ ಒಳ್ಳೆಯದು. ಅದೇ ರೀತಿ ನೋಡಿ, ಇಲ್ಲಿ ನಾನಿಲ್ಲಿ ಪೌಡರ್ ಮಾಡಿಟ್ಕೊಂಡಿದ್ದೇನೆ, ಅಂದರೆ ಸಿಪ್ಪೆ ಒಣಗಿಸಿ ಅದರ ಪುಡಿಯನ್ನು ಮಾಡಿಟ್ಕೊಂಡಿದ್ದೇನೆ. ಇದನ್ನು ನೀವು ಟೀ, ಕಷಾಯ ಎಲ್ಲ ಮಾಡ್ಕೊಂಡು ಕುಡಿಬೋದು. ತುಂಬ ತುಂಬ ಆರೋಗ್ಯಕ್ಕೆ ಉತ್ತಮವಾದದ್ದು. ಇನ್ನು ಮುಂದೆ ನೀವು ದಾಳಿಂಬೆ ಸಿಪ್ಪೆಯನ್ನು ಬಿಸಾಡಬೇಡಿ. ಇದನ್ನು ಬಿಸಿಲಲ್ಲಿ ಒಣಗಿಸಿ ಒಂದು ಡಬ್ಬಿಯಲ್ಲಿ ಹಾಕಿಡಿ. ಆರಾಮಾಗ್ತದೆ. ಅಂದರೆ ಬೇಕಾಗುವಾಗ ನಿಮಗೆ ಇದನ್ನು ಯೂಸ್ ಮಾಡ್ಕೋಬೋದು. ಒಣಗಿದ್ದನ್ನು ನೀವು ನೀರಲ್ಲಿ ನೆನೆಸಿಟ್ಟು ಯೂಸ್ ಮಾಡ್ಬೋದು. ಮತ್ತೆ ಕೆಲವರಿಗೆ ಬಾಯಲ್ಲಿ ವಾಸನೆ ಬರ್ತದೆ, ಅಂದರೆ ದುರ್ವಾಸನೆ ಇರ್ತದೆ. ಅದಕ್ಕೆ ಕೂಡ ಇದನ್ನು ಬೇಯಿಸಿದ ನೀರಲ್ಲಿ ಬಾಯಿ ಮುಕ್ಕಳಿಸಿ, ಅದು ಕೂಡ ಕಡಿಮೆ ಆಗ್ತದೆ. ಇಷ್ಟೊಂದು ಉಪಯೋಗ ಇದೆ ಅಲ್ಲ, ಇನ್ನು ಮುಂದೆ ಯಾವತ್ತೂ ಇದನ್ನು ಬಿಸಾಡಬೇಡಿ. ಹಾಗಾದರೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮ್ಗೆ ಏನನ್ಸಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.